ಸಿದ್ದಣ್ಣ ಶೆಟ್ಟಿ ಯೂಟ್ಯೂಬ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಪರೀಕ್ಷಾ ಪ್ರಾಧಿಕಾರ IAS KS ಉಚಿತ ತರಬೇತಿ ದಿನಾಂಕ 5/5/2025 ಸಂಖ್ಯೆ ED KEA ಪರೀಕ್ಷೆ CR-190/2025 ಅಧಿಸೂಚನೆ ವಿಷಯ - 2025-26ನೇ ಸಾಲಿನ ಸಮಾಜ ಕಲ್ಯಾಣ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ IAS ಹಾಗೂ KAS ಪರೀಕ್ಷೆ ಪೂರ್ವಭಾವಿ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುವ ಬಗ್ಗೆ ಇಲ್ಲಿ ವಿವರಗಳು. ಕ್ರಮ ಸಂಖ್ಯೆ, ಒಂದನೇ ಯೋಜನೆ ಹೆಸರುಗಳು ಮತ್ತು ಉದ್ದೇಶ. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಅಭ್ಯರ್ಥಿಗಳು IAS KS ಪರೀಕ್ಷೆಗಳ ತರಬೇತಿ ನೀಡಿ ಈ ಭಾಗದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯ ಅರಿವು ಆಗಬೇಕು ಎಂಬ ಉದ್ದೇಶವಿದ್ದು, ಸದರಿ ತರಬೇತಿ ಕೇವಲ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅನ್ವಯವಾಗಿರುತ್ತದೆ. ಜಿಲ್ಲೆಗಳು ಹೆಸರು: ಕಲಬುರಗಿ, ಕೊಪ್ಪಳ, ಬೀದರ್, ಯಾದಗಿರಿ, ಬಳ್ಳಾರಿ, ರಾಯಚೂರು, ವಿಜಯಪುರ. ಈ ಮೀಸಲಾತಿ ವಿವರಗಳು ಇಲ್ಲಿ ಕ್ಯಾಟಗಿರಿ ನೇಮ್ಸ್ ಮತ್ತು ರಿಸರ್ವೇಷನ್ ಪರ್ಸೆಂಟೇಜ್. ಇಲ್ಲಿ ನೋಡಿ, ST ಅಂದರೆ ಶೆಡ್ಯೂಲ್ಡ್ ಟ್ರೈಬಲ್ಗೆ 3%, SC ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ 15%, ಅದರ್ OBC ಅಂತಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 32%. ಮತ್ತು ಕ್ರಮ ಸಂಖ್ಯೆಗಳ ವಿವರಗಳಲ್ಲಿ ಇಲ್ಲಿ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ 10%, GM ದಲ್ಲಿ 40%, ಟೋಟಲ್ 100%. ಈ OBC ಇನ್ ಡಿವೈಡೆಡ್ ಅಮಾಂಗ್ 5 ಗ್ರೂಪ್ಸ್ ಆ್ಯಸ್ ಅಂಡರ್ ಅಂತಂದರೆ ಕ್ಯಾಟಗಿರಿ 1ದವರಿಗೆ 4%, ಎರಡನೇದು 2A ಕ್ಯಾಟಗಿರಿಯವರಿಗೆ 15%, 2B ಕ್ಯಾಟಗಿರಿಯವರಿಗೆ 4% ಮತ್ತು ನಾಲ್ಕನೇದು 3A ಕ್ಯಾಟಗಿರಿಯವರಿಗೆ 4%. ಇಲ್ಲಿ ಅರ್ಜಿ ಶುಲ್ಕ ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸಬಹುದು. ₹750 ಸಾಮಾನ್ಯ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನಾಲ್ಕನೇದು ತರಬೇತಿಯ ಅವಧಿ 10 ತಿಂಗಳಾಗಿರ್ತದೆ. IAS ಮತ್ತು KS ಇವೆರಡಕ್ಕೂ 5 months ಫಾರ್ ಪ್ರಿಲಿಮ್ಸ್ ಆ್ಯಂಡ್ 5 months ಫಾರ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. Those who have qualified in the prelims examination are eligible for main coaching. ಅಂದರೆ ಈ 5 ತಿಂಗಳ ಪ್ರಿಲಿಮ್ಸ್ ಎಕ್ಸಾಮ್ಗಳು
ತರಬೇತಿಯನ್ನು ಕೊಡ್ತಾರೆ. ಅಲ್ಲಿ ಎಕ್ಸಾಮ್ದಲ್ಲಿ ಯಾರು ಪಾಸ್ ಆಗಿರ್ತಾರೋ ಅಂಥವರಿಗೆ ಮತ್ತೆ 5 ತಿಂಗಳು ಮೇನ್ಸ್ ಎಕ್ಸಾಮ್ಗಳು ತರಬೇತಿ ಮತ್ತು ಅದ್ರ ಜೊತೆಗೆ ಇಂಟರ್ವ್ಯೂ ಕೊಡ್ತಕ್ಕಂಥದ್ದು ಅಲ್ಲಿ ಮೇನ್ ಕೋಚಿಂಗ್ದಲ್ಲಿ ಮಾಡ್ತಕ್ಕಂಥದ್ದು. ಇಲ್ಲಿ 5ನೇದು ವಯೋಮಿತಿ ಅಂತಂದಾಗ ಅಲ್ಲಿ 21ರಿಂದ 37 ವರ್ಷಗಳವರೆಗೆ. ಕೋರ್ಸಿನ ವಿವರಗಳಂತಂದಾಗ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಕ್ರಮವಾಗಿ ಪ್ರತಿ ವರ್ಷ IAS, IFS, IPS, IRS ಮೊದಲಾದ 23 ವಿವಿಧ ಸೇವೆಗಳ ಅಭ್ಯರ್ಥಿಗಳಿಗೆ ಮತ್ತು KS ಹುದ್ದೆಗಳ ನೇಮಕಾತಿ ನಡೆಯುವ ಪರೀಕ್ಷೆಗಳ ಸಿದ್ಧತೆ ಗ್ರೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ತರಬೇತಿ ನೀಡಲಾಗುತ್ತದೆ. ಇಲ್ಲಿ ಅಭ್ಯರ್ಥಿಗಳ ಸಾಮಾನ್ಯ ಅರ್ಹತೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. 2ನೇ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಯಾಗಿರಬೇಕು. 3ನೇ 371J ಪ್ರಮಾಣ ಪತ್ರ ಹೊಂದಿರಬೇಕು. 4ನೇ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 5ನೇದು ವಿಶೇಷ ಚೇತನ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ವಿಶೇಷ ಚೇತನ ಪ್ರಮಾಣ ಪತ್ರ ಹೊಂದಿರಬೇಕು. ಇಲ್ಲಿ 8ನೇ ಕ್ರಮ ಸಂಖ್ಯೆ ವಾರ್ಷಿಕ ಆದಾಯದ ಎಲ್ಲ ಮೂಲಗಳಿಂದ 5 ಲಕ್ಷ ಮೀರಿರಬಾರದು. 9ನೇದು ಆಯ್ಕೆ ವಿಧಾನ ಅಂತಂತಂದರೆ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. 2ನೇದು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ತರಬೇತಿಗೆ ಸಂಸ್ಥೆಗೆ ನಿಯೋಜಿಸಲಾಗಿದೆ. ಇಲ್ಲಿ 3ನೇದು ಪ್ರವೇಶ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗುತ್ತದೆ. 10ನೇದು ಶಿಷ್ಯ ವೇತನ ಬಯೋಮೆಟ್ರಿಕ್ ಶಿಷ್ಯ ವೇತನವನ್ನು ಪ್ರತಿ ಮಾಹೆ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿ ಯಾವುದೇ ವಸತಿ ಸೌಲಭ್ಯಗಳು ಇರುವುದಿಲ್ಲ. 11ನೇದು ತರಬೇತಿ ಪ್ರವೇಶ ಪರೀಕ್ಷೆ ಅಭ್ಯರ್ಥಿಗಳ ಆಯ್ಕೆ IAS 100 ಅಂಕ, KS 400 ಅಂಕ, ಇಲ್ಲಿ ಮೀಸಲಾತಿ ಶೇಕಡಾವಾರು ಅರ್ಹರು ಶರ. ವಿಶೇಷ ಚೇತನರಿಗೆ 4% ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 ಸಮಕ್ಷಮ ಪ್ರಾಧಿಕಾರದಿಂದ ವಿಶೇಷ ಚೇತನೆ ಪ್ರಮಾಣ ಪತ್ರ ಹೊಂದಿರುವುದು. ಇಲ್ಲಿ ಶರದಲ್ಲಿ ನಿಗದಿತ ಸ್ಥಾನಕ್ಕೆ ಅರ್ಹ ದಿವ್ಯಾಂಗ ಅಂದರೆ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳು ದೊರೆಯದಿದ್ದರೆ ಇತರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಆಯ್ಕೆಗೆ ಅವಕಾಶ ಕಲ್ಪಿಸಲಾಗುವುದು. 2ನೇದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ 10%, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ನಿರ್ದೇಶನಾಲಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಆಶ್ರಮ ಶಾಲೆ ಕನಿಷ್ಠ 3 ವರ್ಷ ನಿಲಯಾರ್ಥಿಗಳಾಗಿದ್ದ ವಿದ್ಯಾರ್ಥಿಗಳಿಗೆ ಇಲ್ಲಿ ಶರದಲ್ಲಿ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಿಂದ ನಮೂನೆ A ದಲ್ಲಿ ವಿದ್ಯಾರ್ಥಿ ನಿಲಯದ ಅಭ್ಯರ್ಥಿಗಳ ಪ್ರಮಾಣ ಪತ್ರ ಕರೆತಕ್ಕದ್ದು.